ಮಗಳದು ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್ ಆಯಿತಾ. ಯಾವ ಶ್ಯಾಂಪೂ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅನ್ನೋ ತೋರಿಸಿಲ್ಲ ಬೇಕು. ಈ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ವೆಲ್ಕಮ್ ಟು ದಕ್ಷಗೌಡ ಚಾನಲ್. ಲೋಟ್ಸ್ ಆಫ್ ಪ್ರೀತಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಹೇರ್ ರೋಟೀನ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಎಲ್ಲರೂ ಕೇಳ್ತಾ ಇರ್ತೀರಾ ಹೇಗೆ ಮೇಂಟೈನ್ ಮಾಡ್ತೀರಾ ಏನು ಅಂತ, ಅದನ್ನು ತೋರಿಸ್ತಾ ಇದ್ದೀನಿ. ಆಫ್ಟರ್ ದಿಸ್ ನ್ಯಾನೋಪ್ಲಾಸ್ಟಿ ಟ್ರೀಟ್ಮೆಂಟು ಸೊ ಯಾವ ಥರ ಇದನ್ನು ಮೇಂಟೈನ್ ಮಾಡಬೇಕು, ಹೇಗಿದ್ರು ನಂದು ಫೇಸ್ ಟಚಪ್ ಎಲ್ಲ ಮುಗೀತು, ಜಸ್ಟ್ ಹೇರ್ ಮಾಡಬೇಕಾಗಿತ್ತು, ಆವಾಗ ಫ್ಲ್ಯಾಶ್ ಆಯಿತು. ಓಕೆ, ಲೆಟ್ ಮೀ ಶೋ ದಸ್ ಅಂತ ನೋಡಿ. ಬ್ಲಷ್ ಎಲ್ಲ ಹಚ್ಕೊಂಡಿದ್ದು, ಆ್ಯಕ್ಚುಲಿ ಇವತ್ತು ಲಿಪ್ಸ್ಟಿಕ್ಕಲ್ಲೇ ಬ್ಲಷ್ ಮಾಡಿದ್ದು, ಅದಕ್ಕೆ ಈ ಎರಡು ಬಟ್ಟು ಪಿಂಕ್ ಆಗೋಗಿದೆ. ದಟ್ಸ್ ಓಕೆ, ಹ್ಯಾಂಡ್ ವಾಶ್ ಮಾಡೋದಾಯ್ತು. ಆಮೇಲೆ ಇವಾಗ ಇದು ನೋಡಿ, ಹೇರು ನಾನು ಶ್ಯಾಂಪು ಮಾಡಿ ಕಂಡೀಷನ್ ಮಾಡಿ ಬಂದಿದ್ದೀನಿ. ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಶ್ಯಾಂಪು ಕಂಡೀಷ್ನರ್ಗೆ ಅಂತ ಅದನ್ನು ತೋರಿಸ್ತೀನಿ. ಸೊ ಇದಾದಮೇಲೆ ನಾರ್ಮಲ್ ತಲೆ ಸ್ನಾನ ಮಾಡಿ ಬಂದಿರೋದು. ಕೂದಲನ್ನ ನಾನು 80% ಒಣಗಿಸಿದ್ದೀನಿ. ಯಾವ ಥರ, ಬರೀ ಟವಲ್ನ ಹಿಂಗೆ ಟೈ ಮಾಡಿ ಬಿಟ್ಟು ಒಂದು 80% ಒಣಗಿದೆ, ಇನ್ನು 20% ಇಲ್ಲಿ ವೆಟ್ ಇದೆ. ಓಕೆನಾ. ಸೊ ಈ ವೆಟ್ ಇರೋದನ್ನ ನಾವು ಇವಾಗ ನಾರ್ಮಲ್ ಸನ್ ಡ್ರೈಗೆ ಬಿಡೋಕ್ಕಾಗಲ್ಲ ಆಫ್ಟರ್ ದಿಸ್ ಟ್ರೀಟ್ಮೆಂಟ್. ದಟ್ ಈಸ್ ಒನ್ ಡ್ರಾಬ್ಯಾಕ್ ಆಯಿತಾ. ಅಷ್ಟು ಟ್ರೀಟ್ಮೆಂಟ್ ಅಷ್ಟೊಂದು ಹಿಂಸೆ ಅಂದರೆ ಮೇಂಟೆನೆನ್ಸು ಸ್ವಲ್ಪ ಡಿಸಿಪ್ಲಿನ್ನ ನಮ್ಮ ಲೈಫಲ್ಲಿ ತಂದು ತೋರಿಸುತ್ತೆ. ಯು ವಿಲ್ ಹ್ಯಾವ್ ಟು ಸ್ಟೇ ಡಿಸಿಪ್ಲಿನ್ಡ್ ಇನ್ ದಿಸ್ ಟ್ರೀಟ್ಮೆಂಟ್ ಅಂತ. ಸೇಮ್ ವರ್ಕೌಟ್ ಮಾಡೋಕ್ಕೆ ಹೇಗೆ ಡಿಸಿಪ್ಲಿನ್ಡ್ ಆಗಿರಬೇಕು, ಈ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಅದಕ್ಕೂ ಡಿಸಿಪ್ಲಿನ್ ತರಬೇಕು ಈಗ ನನ್ನ ಲೈಫಲ್ಲಿ. ಆ ಥರ ಆಗ್ಬಿಟ್ಟಿದೆ. ಓಕೆನಾ. ಆದರೂ ಚೆನ್ನಾಗಿ ಕಾಣಿಸುತ್ತಲ್ವ. ಇಫ್ ವಿ ಹ್ಯಾವ್ ಟು ಗೆಟ್ ಸಮಥಿಂಗ್ ವಿ ವಿಲ್ ಹ್ಯಾವ್ ಟು ಪೇ ದ ಪ್ರೈಸ್ ಅಂತಾರಲ್ಲ ಆ ಥರ. ಸೊ ದಿಸ್ ಇಸ್ ದ ಪ್ರೈಸ್ ದ್ಯಾಟ್ ಇದ್ರದ್ದೊಂದು ರೋಟೀನ್ ಇರುತ್ತೆ, ಆ ರೋಟೀನ ಫಾಲೋ ಮಾಡಬೇಕು. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫುಲ್ ಸನ್ ಡ್ರೈ ಮಾಡಿದ್ರೆ ಈ ಹೇರ್ ಸ್ಟ್ಯಾಂಡ್ಸ್ ಹೀಗೆ ಆಗಿಬಿಡುತ್ತೆ. ಸೊ ನಾನು ಮಾಡಿಸಿರೋ ಟ್ರೀಟ್ಮೆಂಟ್ ವೇಸ್ಟ್ ಆಗುತ್ತೆ. ಸೊ ಏನು ಮಾಡಬೇಕು, ನಾವು ಇದನ್ನು ಬ್ಲೋ ಡ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ಹೇರ್ನ ಹೀಟಿಂದ ಪ್ರೊಟೆಕ್ಟ್ ಮಾಡಬೇಕು. ಯೂಶ್ವಲಾಗಿ ನಮ್ಮ ಬ್ಲೋ ಡ್ರೈ ಕಂಡ್ರೇ ಆಗೋಲ್ಲ, ಬಟ್ ಈ ಟ್ರೀಟ್ಮೆಂಟ್ ಮಾಡಿಸ್ದಾಗಿಂದ ನಾನು ಬ್ಲೋ ಡ್ರೈನ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಫಸ್ಟು ಡಿಟ್ಯಾಂಗಲ್ ಮಾಡಬೇಕು. ಮೈಲ್ಡಾಗಿ ಏನು ಟ್ಯಾಂಗ್ಲಿಂಗ್ ಇರುತ್ತೆ ಅದನ್ನೆಲ್ಲ ಡಿಟ್ಯಾಂಗಲ್ ಮಾಡಬೇಕು ನನ್ನ ಹೇರ್ನ. ಸೊ ಈ ಥರ ಏನೂ ಇರೋದೇ ಇಲ್ಲ, ಬಿಕಾಸ್ ಅದು ಕಂಡೀಷ್ನರ್ ಹಾಕ್ತಿದ್ದಂಗೆ ಏನು ಟ್ಯಾಂಗಲ್ ಇದೆ ಅದೆಲ್ಲ ಒಂದು ರೌಂಡ್ ಉಪಯೋಗಿರುತ್ತೆ. ಇಲ್ಲಿ ಇಷ್ಟೇ ಮೈಲ್ಡಾಗಿರುತ್ತೆ ಅಷ್ಟೇ. ಟಡಾನ್ ಆಗೋಯ್ತು. ಹೇರ್ ಫಾಲ್ ಏನು ಜಾಸ್ತಿ ಇಲ್ಲ. ಇದು ಹಳೆ ಕೂದಲು ಒಂದು ಸ್ವಲ್ಪನೇ ಒಂದು ಇಷ್ಟು ಬಂದಿದೆ ನೋಡಿ. ಅಂದರೆ ನಾರ್ಮಲಾಗಿ ಸ್ನಾನ ಮಾಡಿದಾಗ ಅಷ್ಟು ಬಂದೇ ಬರುತ್ತೆ. ಮೊದಲು ಬರ್ತಾಯಿತ್ತು ಟ್ರೀಟ್ಮೆಂಟ್ಗಿಂತ ಮುಂಚೆ, ಈಗಲೂ ಬರುತ್ತೆ. ಅದು ಎಕ್ಸ್ಟ್ರಾ ತೊಳೆದಿರೋದು ಅದು ಇದು ವೀಕ್ ಇರೋ ಸ್ಟ್ಯಾಂಡ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಒಂದು 5-6 ಕೂದಲು ಬರುತ್ತೆ ಅಷ್ಟೇ. ಸೊ ಇದಾಗಿದೆ. ಇವಾಗ ಏನಂತ ಹೇಳಿದ್ರೆ ನೋಡೋಣ ಇರಿ. ನನಗೆ ಈ ಥರ ಅವಾಗ ಚೆಕ್ ಮಾಡ್ಕೊತೀನಿ ಹೇರ್ ಫಾಲ್ ಆಗ್ತಾ ಇದೆಯಾ ತುಂಬ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಾ ಲಿಟ್ರಲಿ? ಒಂದು ಚಿಕ್ಕ ಕೂದಲು, ಒಂದು ದೊಡ್ಡ ಕೂದಲು ಅಷ್ಟೇ. ಸೊ ಓಕೆ, ನಾನು ಯಾವಾಗಲೂ ಚೆಕ್ ಮಾಡ್ಕೊತಾ ಇರ್ತೀನಿ. ನನಗೆ ಇದ್ರಲ್ಲಿ ಸ್ವಲ್ಪ ಭಯ ಜಾಸ್ತಿ, ಕೇರ್ಫುಲ್ ಆಗಿರ್ತೀನಿ. ಇವಾಗ ನೋಡಿ, ಬರೀ ಬಾಚಿದಕ್ಕೆ ಹಿಂಗೆ ಕಾಣ್ತಾ ಇದೆ. ಹಿಂದೆ ಹೋಗೋಣ, ನಾನೇ ಕೇಳಿರ್ತಾ ಇದ್ದೀನಿ. ಸೊ ಹಿಂಗೆ ಸ್ಟ್ರೇಟಾಗಿ ಕಾಣ್ತದೆ ಅಲ್ವಾ. ಇವಾಗ ಏನು ಮಾಡಬೇಕು, ಬ್ಲೋ ಡ್ರೈ ಮಾಡೋದು ಅಷ್ಟೇ. ಸಿಂಪಲಾಗಿ ಬ್ಲೋ ಡ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಟೆಂಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಲೆಟ್ ಮಿ ಶೋ ಯು. ಅಮೆಝಾನ್ ಸೀರೀಸ್ ಅವ್ರದ್ದು ಅಕೈ ಆಯಿಲ್ ಟ್ರೀಟ್ಮೆಂಟ್. ಓಕೆ. ಸೊ ಆ ಸೆರಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಾಟ್ಲಲ್ಲಿ ಏನು ಗೊತ್ತಾ, ಜಾಸ್ತಿ ನಾನು ನಾರ್ಮಲ್ ಸೆರಮ್ ಯೂಸ್ ಮಾಡ್ತೀವಲ್ಲ ಆ ಥರ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಚಿಕ್ಕ ಬಾಟ್ಲು ನಾನು ಡ್ರಾಪ್ ಯೂಸ್ ಮಾಡೋದು ಅಷ್ಟೇ. ಸೊ ಈ ಥರ ಓಕೆ, 2 to 3 ಡ್ರಾಪ್ಸ್ ಚಿಕ್ಕದು ಹಾಕ್ಕೊಳ್ಳೋದು. ಆ್ಯಂಡ್ ಚೆನ್ನಾಗಿ ಕೈಗೆ ಸ್ಪ್ರೆಡ್ ಮಾಡಿ ಒಂದು ಸೈಡ್ ಹಚ್ಕೊಳ್ಳೋದು ಚೆನ್ನಾಗಿ. ಇದ್ರ ಸ್ಮೆಲ್ ನಂಗೆ ಸಖತ್ ಇಷ್ಟ. ಆ ಶ್ಯಾಂಪು ಸ್ಮೆಲ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ಅದೇನೋ ನಂಗೆ ಆ ಫ್ರೇಗ್ರೆನ್ಸ್ ಒಂಚೂರು ಇಷ್ಟ ಇಲ್ಲ ಈಗ ಯೂಸ್ ಮಾಡ್ತಿರೋ ಶ್ಯಾಂಪುದು. ಬಟ್ ಅದು ಸೆರಮ್ ಫ್ರೇಗ್ರೆನ್ಸ್ ಇಸ್ ಟೂ ಗುಡ್. ಆ್ಯಂಡ್ ಸ್ಪೆಷಲಿ ಸೆರಮ್ನ ನಾವು ಹೇರ್ ಸ್ಟ್ಯಾಂಡ್ಸ್ಗೆ ಎಂಡ್ಸ್ಗೆ ಹಾಕೋಬೇಕು. ಸೊ ನಾನು 2 to 3 ಡ್ರಾಪ್ಸ್ ಆ ಕಡೆ ಒಂದು ಸತಿ ಈ ಕಡೆ ಒಂದು ಸತಿ ಹಾಕ್ತೀನಿ. ಲಾಸ್ಟಲ್ಲಿ ಒಂದು ಸತಿ ಎಲ್ಲ ಕೂದಲಿಗೂ ಸೇರಿಸಿ ಒಂದು ರೌಂಡ್ ನಾನು ಮಾಡ್ತೇನೆ ಈ ಥರ. ಗಮ್ ಅಂತ ಇದೆ. ಓಕೆನಾ. ಸೊ ಕೂದಲುದು ಹೀಗೆ ಇವಾಗ ಒಂದು ರೌಂಡ್ ಫುಲ್ಲು ನೀವೇ ನೋಡಿ ಎಷ್ಟು ಹಾಕಿದೆ, ಕಾಣಿಸೋದೇ ಇಲ್ಲ. ಕಣ್ಣೀರು 2 ಡ್ರಾಪ್ ಹಾಕ್ದಂಗೆ ಹಾಕೋದು. ಒಂದು ಫುಲ್ಲಿಂಗ್ ಸ್ಪ್ರೆಡ್ ಮಾಡಿ ಮೇಲಿಂದ ಒಂದು ಡ್ರಾಪ್. ಸ್ಮೂತ್ ಆ್ಯಂಡ್ ಸಿಲ್ಕಿ ಥರ ಫೀಲ್ ಆಗುತ್ತೆ. ಓಕೆ, ಇದು ಒಂದು ರೌಂಡು. ಈ ಸೆರಮ್ ಹಚ್ಚಿದ ಮೇಲೆ ನಾನು
ಇನ್ನೊಂದು ಹಾಕ್ತೀನಿ. ಇದು ಸ್ಪಾ ಅವ್ರು ಹೇಳಿರೋದಲ್ಲ, ಬಟ್ ನಾನೇ ಮಾಡ್ತಿರೋದು ಎಕ್ಸ್ಟ್ರಾ ಕೇರ್ಗೆ ಅಂತ. ಬಿಕಾಸ್ ನನ್ನ ಕೂದಲು ತುಂಬ ಹೀಟ್ ಕೊಡ್ತಿರೋದ್ರಿಂದ ನಂಗೆ ಅದು ಇಷ್ಟ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕೇರ್ಗೆ ಅಂತ ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಟೆಂಟ್ ಹೇರ್ ಮಿಸ್ಟ್. ಸೊ ಇದನ್ನು ಯೂಶ್ವಲಾಗಿ ಯಾವುದೇ ರೀತಿಯಾದ ನೀವು ಅಷ್ಟೇ ಸ್ಟ್ರೈಟ್ನಿಂಗು, ಬ್ಲೋ ಡ್ರೈ ಏನು ಮಾಡ್ಕೊತಾ ಇರ್ತೀರ ಅದಕ್ಕಿಂತ ಮುಂಚೆ ಇದನ್ನು ಸ್ಪ್ರೇ ಮಾಡ್ಬೋದು. ದಿಸ್ ಇಸ್ ನಾಟ್ ಫಾರ್ ಎನಿ ಟ್ರೀಟ್ಮೆಂಟ್. ಇದು ಎಲ್ಲರೂ ಯೂಸ್ ಮಾಡೋ ಅಂಥ ಒಂದು ಸೆರಮ್ ಇದು. ಸೊ ಸೆರಮ್ಗಿಂತ ಮಿಸ್ಟ್ ಅಂತಾರೆ ಇದನ್ನು. ಜಸ್ಟ್ ವಾಟರ್ ಸ್ಪ್ರೇ ಥರ ಇರ್ತೀನಿ ತಿನ್ಕೊಂಡು. ಸೊ ನಾನು ಇದನ್ನು ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ಕೂದಲು ಸೇಫಾಗಿರಲಿ ಅಂತ ಅಷ್ಟೇ. ಬಿಕಾಸ್ ಪ್ರತಿ ವಾಶಲ್ಲೂ ಬ್ಲೋ ಡ್ರೈ ಮಾಡಬೇಕು. ನನಗದು ಮೊದಲಿಂದನೂ ಅಭ್ಯಾಸ ಇಲ್ಲ ಬ್ಲೋ ಡ್ರೈ ಮಾಡಿ. ನಾನು ಸನ್ ಡ್ರೈನ ಯಾವಾಗಲೂ ಮಾಡೋದು, ವೆಯ್ಟ್ ಮಾಡ್ತಾಯಿದ್ದೆ ಕೂದಲು ಆರೋ ತನಕ. ಇವಾಗಂತೂ ಪ್ರತಿ ವಾಶಲ್ಲೂ ಬ್ಲೋ ಡ್ರೈ. ಈ ಕಡೆ ಬ್ಲೋ ಡ್ರೈ ಮಾಡಿಲ್ಲ ಅಂದರೆ ಮಾಡಿಸಿರೋ ಟ್ರೀಟ್ಮೆಂಟ್ ವೇಸ್ಟ್ ಆಗಿಬಿಡುತ್ತೆ ಅನ್ನೋದು ಯೋಚನೆ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಅಷ್ಟೇ. ಸೊ ಟೆಂಪರರಿ ಸ್ಟ್ರೈಟ್ನಿಂಗ್ ಮಾಡ್ಕೋತಾ ಇದ್ನಲ್ಲ ಮೊದಲೆಲ್ಲ, ಆವಾಗ ಇದನ್ನು ತರಿಸ್ಕೊಂಡಿದ್ದು ಹೇರ್ ಪ್ರೊಟೆಕ್ಟ್ ಅಂತ. ಬಟ್ ಇವಾಗಲೂ ಯೂಸ್ ಮಾಡ್ತೀನಿ. ಇವ್ರು ಸಜೆಸ್ಟ್ ಮಾಡಿಲ್ಲ, ಬಟ್ ಸ್ಟಿಲ್ ಐ ಯೂಸ್. ಬಿಕಾಸ್ ನನ್ನ ಹೇರ್ನ ನಾನು ಮೇಂಟೈನ್ ಮಾಡೋದು ಸಖತ್ ಇಂಪಾರ್ಟೆಂಟ್. ಓಕೆ ಆಯ್ತಲ್ಲ, ಇವಾಗ ಡ್ರೈ ಮಾಡೋಣ. ಈ ಟ್ರೀಟ್ಮೆಂಟಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಬ್ಲೋ ಡ್ರೈ ಯಾವಾಗಲೂ ಹಿಂಗೆ ಮಾಡಬೇಕು, ಸ್ಟ್ರೈಟಾಗೆ ಮಾಡಬೇಕು. ಇದನ್ನು ಹಿಂಗೆ ಕೂದಲನ್ನ ಬ್ಲಾಸ್ಟ್ ಮಾಡ್ತೀವಲ್ಲ ನಮ್ಮ ಫೀಲಿಂಗಲ್ಲಿ, ಆರಿಸ್ತೀವಲ್ಲ ಮೂವಿ ಸ್ಟೈಲಲ್ಲಿ, ಇದನ್ನ ಮಾಡೋಂಗಿಲ್ಲ. ಓಕೆ, ಮಾಡಿದ್ರೆ ಹಾಳಾಗುತ್ತೆ, ಕೂದಲು ಹಾಳಾಗುತ್ತೆ. ಸೊ ಇದು ಯಾವಾಗಲೂ ಸ್ಟ್ರೈಟಾಗಿ ಈ ಥರನೇ ಮಾಡಬೇಕು. ರೇಷ್ಮೆ ಸಿಲ್ಕ್ ಥರ ಕಾಣುತ್ತೆ ನನಗೆ. ಸೊ ಇದೊಂದು 10 ನಿಮಿಷ ಪ್ರೋಸೆಸ್ ಹಿಡಿತು ನೋಡಿ. ಹೇರ್ ಪೂರ್ತಿ ಒಣಗ್ತು. ಇವಾಗ ನಾನು ಯಾಕೆ 10 ನಿಮಿಷ ತೊಗೋತೀನಿ ಅಂದರೆ, ನಾನು ತುಂಬ ಹೀಟ್ ಮಾಡಿ ಹತ್ರದಿಂದ ಮಾಡಲ್ಲ, ದೂರದಿಂದ ಬಿಡ್ತೀನಿ ನಾನು ಅದು ಬ್ಲೋ ಡ್ರೈನ. ಸೊ ದ್ಯಾಟ್ ನನ್ನ ಕೂದಲು ಜಾಸ್ತಿ ಹೀಟ್ ಆಗದೆ ಇರಲಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ. ಇಟ್ಸ್ ಜಸ್ಟ್ ದಟ್ ನಮ್ಮ ಕೂದಲನ್ನ ಇಲ್ಲ ನಮ್ಮ ಬಾಡಿ ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವು ಹಾಕೋ ಒಂದು ಸಣ್ಣ ಎಫರ್ಟ್ ಅಷ್ಟೇ. ಹತ್ರದಿಂದ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ, ಬಟ್ ನಂಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ 80% ಹೆಂಗಿದ್ರು ಒಣಗಿಸಿರ್ತೀನಿ ಡ್ರೈ ಹಂಗೆ. ಲಾಸ್ಟ್ 20% ಮಾತ್ರ ಬ್ಲೋ ಡ್ರೈ ಯೂಸ್ ಮಾಡ್ತೀನಿ. ಸೊ 80% ಟವಲಲ್ಲೇ ಒಣಗಿರುತ್ತೆ. ಟವಲ್ನ ಹಿಂಗೆ ಹಿಂಗೆ ಕಟ್ಟಿಬಿಟ್ಟಿರ್ತೀನಿ ಅಷ್ಟೇ. ಅದನ್ನು ಹಿಂಗೆ ಮಡ್ಚಿ ಹಿಂಗೆ ಲಾಕ್ ಎಲ್ಲ ಮಾಡೋಂಗಿಲ್ಲ, ಸುಮ್ಮನೆ ಈ ಥರ ಬಟ್ಟೆ ಹಾಕಿ ಕಟ್ಟಬೇಕಷ್ಟೇ. ಸೊ ಇವಾಗ ನೋಡಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಕಾಣುತ್ತೆ. ಸೊ ವರ್ತಿದೆ ಅಂತ ಅನ್ಕೋತೀನಿ. ನಿಮಗೂ ಅನ್ನಿಸ್ತಾ ವರ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ಕೂದಲು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ಅದೇ ಹೇಳೋದ್ನಲ್ಲ, ತುಂಬ ಸ್ಟ್ರೀಕ್ಸ್ ಥರ ಇರೋಲ್ಲ. ಒರಿಜಿನಲ್ ನ್ಯಾಚುರಲ್ಲಾಗಿ ಕೆಲವ್ರಿಗೆ ಸಿಲ್ಕಿ ಹೇರ್ ಇರುತ್ತಲ್ಲ, ಆ ಥರ ಬರುತ್ತೆ, ಆ ಟೆಕ್ಸ್ಚರ್ ಬರುತ್ತೆ ಈ ಥರ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಇವಾಗ ಇನ್ನೊಂದು ರೌಂಡ್ ಬಾಕಿ ಇದೆ. ಏನು ಆ ರೌಂಡ್ ಅಂತ ಹೇಳಿದ್ರೆ, ಸಿಂಪಲ್ ರೌಂಡ್. ಬ್ಲೋ ಡ್ರೈ ಆದಮೇಲೆ ಮತ್ತೆ ಈ ಸೆರಮ್ನ ಅಪ್ಲೈ ಮಾಡಬೇಕು. ಸೇಮ್ ಕಣ್ಣೀರಷ್ಟೇ, 2 ಡ್ರಾಪ್ ಏನು ಮಾಡೋದು, ಅಪ್ಲೈ ಮಾಡೋದು. ಸ್ಪೆಷಲಿ ತುದಿಗೆ ಈ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ, ಅದನ್ನೆಲ್ಲ ನೀಟಾಗಿಟ್ಟಿರುತ್ತೆ. ಸೆರಮ್ ಆಗಲಿ ಕಂಡೀಷ್ನರ್ ಆಗಲಿ ಯಾವುದನ್ನೂ ಹೇರ್ ರೂಟ್ಗೆ ಹಾಕಬಾರ್ದು, ಅದು ಮೇಯ್ನು. ಸೊ ನಾವು ಯಾವಾಗ ಕಂಡೀಷ್ನರ್ನ ತೊಗೊಂಡು ಹೇರ್ ರೂಟ್ಗೆ ಹಾಕ್ತೀವಿ, ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರು ಹೇರ್ ಫಾಲ್ ತುಂಬ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ಚೆಕ್ ಇಫ್ ನೀವು ಕಂಡೀಷ್ನರ್ನ ನೀವು ರೂಟ್ಗೆ ಹಾಕ್ತಾ ಇದ್ದೀರಾ ಅಂತ, ಅದು ಒಂದು ಕಾಸ್ ಇರುತ್ತೆ. ಸೊ ಇವಾಗ ನಾನು ಮೇಲ್ಗಡೆ ಏನು ಹಚ್ತೀನಿ ಅಂದರೆ, ಇಲ್ಲಿ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹಚ್ಚಾಗೋಗಿದೆಲ್ಲ, ಸುಮ್ಮನೆ ಮಿಕ್ಕಿರುತ್ತಲ್ಲ ಅದು ಅಷ್ಟೇ, ಅದನ್ನು ಹಿಂಗೆ ಅಂತೀನಿ ಅಷ್ಟೇ.
ಈಗ 3 ದಿನ ನನ್ನ ಕೂದಲು ಸುಮ್ಮನೆ ಕೂಮ್ ಮಾಡಿದ್ರೆ ಹೀಗೆ ಕೂತಿರುತ್ತೆ ಅಷ್ಟೇ. ಓಕೆ, ಲಾಸ್ಟ್ ಏನಂದರೆ ನಾನು ಯಾವ ಶ್ಯಾಂಪೂ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅನ್ನೋ ತೋರಿಸಿಲ್ಲಲ್ಲ, ಸೊ ಅದನ್ನು ತೋರಿಸ್ತೀನಿ, ತೊಗೊಂಬರ್ತೀನಿ ರೀ. ಸೊ ಇದೇ ನನ್ನ ಶ್ಯಾಂಪೂ ಕಂಡೀಷ್ನರ್ ನಾನು ಯೂಸ್ ಮಾಡ್ತಿರೋದು. ಇದನ್ನೇ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವ ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊತೀರಾ, ಅವರು ಯಾವ ಪ್ರಾಡಕ್ಟ್ ಅಪ್ಲೈ ಮಾಡಿರ್ತಾರೆ ನಿಮ್ಮ ಹೇರ್ಗೆ, ಅವ್ರು ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ, ಇಲ್ಲ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ, ಅವ್ರ ಹತ್ರನೇ ನೀವು ಬೈ ಮಾಡ್ಬೋದು. ಇದು ನಾನು ಹೋಗಿದ್ದ ಪಾರ್ಲರಲ್ಲಿ ಅವರು ನನಗೆ ಇದ್ರ ಬೇಸಿಸ್ ಪ್ರಾಡಕ್ಟೇ ಅಪ್ಲೈ ಮಾಡೋ ಟ್ರೀಟ್ಮೆಂಟ್ಗೆ. ಸೊ ಅವ್ರು ಇದನ್ನೇ ಮ್ಯಾಂಡೇಟ್ರಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ನಾರ್ಮಲ್ ಹೇರಿಗೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಲಾರಿಯಲ್ ಅವ್ರದ್ದು ಶ್ಯಾಂಪೂ ಕಂಡೀಷ್ನರು. ಬಟ್ ಇವಾಗ ಈ ಟ್ರೀಟ್ಮೆಂಟ್ಗೋಸ್ಕರ ಈ ಶ್ಯಾಂಪೂ ಕಂಡೀಷ್ನರೇ ನಾನು ಯೂಸ್ ಮಾಡಬೇಕು. ಸೊ ಇದು ಬಂದು ಶ್ಯಾಂಪೂ, ಇದು ಬಂದು ಕಂಡೀಷ್ನರು, ಆ್ಯಂಡ್ ಬ್ರ್ಯಾಂಡ್ ಬಂದು QOD ಪ್ರೊಫೆಷ್ನಲ್ ಅಂತ. ಅರಗನ್ ಆಯಿಲ್ ಯೂಸ್ ಮಾಡಿರ್ತಾರೆ, ಆಯಿತಾ. ಸೊ ಎರಡೂ ಅಷ್ಟೇ ತುಂಬ ಇದು ಮಾಯ್ಶ್ಚರ್ ಮತ್ತು ಶೈನ್ ಕೊಡುತ್ತೆ, ನೀವೇ ನೋಡ್ಬೋದು, ಅದೊಂದು ಲುಕ್ಕೇ ಬೇರೆ ಕೊಡುತ್ತೆ. ಆ್ಯಂಡ್ ಇದು ಅಷ್ಟೇ ಮಾಯ್ಶ್ಚರ್ ಆ್ಯಂಡ್ ಶೈನ್. ಆ್ಯಂಡ್ ನಾನು ಸ್ನಾನ ಮಾಡಿ 1 ಡೇ 2 ದಿನ ಬಿಟ್ಟ ಮೇಲೆ ಫುಲ್ ಮಾಯ್ಶ್ಚರ್ ಮತ್ತು ಶೈನ್ ಆಟೋಮ್ಯಾಟಿಕ್ಕಾಗಿ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಕೂದಲು, ಬೆಳಕಿಗೆಲ್ಲ ಒಂಥರ ಶೈನ್ ಹೊಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸೊ ಇದೆರಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಪ್ರೋಸೆಸ್ ಹೆಂಗೆ ಅಂತ ಹೇಳಿದ್ರೆ, ಫಸ್ಟು 2 ಟೈಮ್ ಶ್ಯಾಂಪು ಮಾಡಬೇಕು ಚೆನ್ನಾಗಿ, ಒಂದು ಚೂರು ಏನು ಇಲ್ಲದಿರೋ ಥರ ನೀಟಾಗಿ ಶ್ಯಾಂಪು ಮಾಡಬೇಕು 2 ಸತಿ, ಆಯಿತಾ. ಅದು ಏನು ಸ್ಕ್ಯಾಲ್ಪಿಗೆ ಮಾತ್ರ ಶ್ಯಾಂಪು ಹಚ್ಚೋದು, ಅದ್ರಲ್ಲಿ ಬರುತ್ತಲ್ಲ ಫೋಮು ನೊರೆ ಏನು ಬರುತ್ತೆ ಅದನ್ನು ಹಾಗೆ ಇಳ್ಕೊಂಬಂದು ಕೂದಲಿಗೆ ಹಚ್ಚೋದು. ಇದೇ ಪ್ರೋಸೆಸ್ ನೀವು ನಾರ್ಮಲ್ ಶ್ಯಾಂಪೂಲು ಮಾಡಿ. ಈ ಪಾರ್ಟಿಗೆ ಫುಲ್ ಹಾರ್ಡ್ ಶ್ಯಾಂಪು ಅವಶ್ಯಕತೆ ಇಲ್ಲ. ಇಲ್ಲೇನು ಹಚ್ತೀರ ಸ್ಕ್ಯಾಲ್ಪ್ಗೆ ಅದ್ರ ನೊರೆ ಏನಿರುತ್ತೆ ಅದನ್ನು ಎಳ್ಕೊಬಂದು ಇಲ್ಲಿ ಶ್ಯಾಂಪು ಮಾಡೋದು, ಆಯಿತಾ. ಅದು 2 ಟೈಮ್ಸ್ ನಡೆಯುತ್ತೆ 2 ಸತಿ. ಅದಾದಮೇಲೆ ಕಂಡೀಷ್ನರು ಉಲ್ಟಾ, ಫಸ್ಟು ಕೆಳಗೆ ಹಚ್ತೀರಾ, ಮಿಕ್ಕಿರೋದು ಕೈಯಲ್ಲಿ ಆ ನೀರಲ್ಲಿ ಏನು ಮಿಕ್ಕಿರುತ್ತೆ ಅದನ್ನು ಸುಮ್ಮನೆ ಮೇಲ್ಗಡೆ ಹಿಂಗೆ ಸವರ್ತೀರಾ, ಸ್ಕ್ಯಾಲ್ಪಿಗೆ ಟಚ್ ಮಾಡಬಾರ್ದು. ಎಂಥ ಕಂಡೀಷ್ನರ್ ಆಗಲಿ ಸ್ಕ್ಯಾಲ್ಪಿಗೆ ಟಚ್ ಮಾಡಿದ್ರೆ ಹೇರ್ ಫಾಲ್ ಆಗೋದು ಗ್ಯಾರಂಟಿ, ಆಯಿತಾ. ಸೊ ಅದು ಉಲ್ಟಾ ಪ್ರೊಸೆಸ್. ಆದರೆ ಯಾವುದೇ ಈ ಕಂಡೀಷ್ನರ್ ಹಾಕಿನೂ 10 ಮಿನಿಟ್ಸ್ ಮ್ಯಾಂಡೇಟ್ರಿಯಾಗಿ ಬಿಡಲೇಬೇಕು, ಅದನ್ನು ನೆನೆಸ್ಬೇಕು, ಸೊ ದ್ಯಾಟ್ ಹೇರ್ ಫುಲ್ ಡೀಪ್ ಕಂಡೀಷ್ನಿಂಗ್ ಆಗಲಿ ಅಂತ. ನೀವು ಅಷ್ಟೇ ಯಾವುದೇ ಕಂಡೀಷ್ನರ್ ಅಥವಾ ಮಾಸ್ಕ್ ಯೂಸ್ ಮಾಡ್ತಾಯಿದ್ರು 10 ಮಿನಿಟ್ಸ್ ಬಿಡಿ, ನೀವೇ ರಿಸಲ್ಟ್ಸ್ ನೋಡ್ತೀರಾ ಹೇರ್ ವಾಶ್ ಆದಮೇಲೆ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂತ. ಅದಾದಮೇಲೆ ಸೆರಮ್ ಅಪ್ಲಿಕೇಶನ್ ಆ್ಯಸ್ ಯೂಶುವಲ್, ಶ್ಯಾಂಪೂ, ಕಂಡೀಷನ್ ಆ್ಯಂಡ್ ಸೆರಮ್. ಸೊ ಸೆರಮ್ ನಾನು ಹೇಳಿದೆ ಅಲ್ವಾ, ಇದು ಪುಟಾಣಿ ಡಬ್ಬ. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಲೆಟ್ಸ್ ಟೇಕ್ ರಿಯಲ್ ಶ್ಯಾಂಪು, ದೆನ್ ಲಾರಿಯಲ್ದು ಕಂಡೀಷ್ನರ್, ಅದ್ರ ಜೊತೆಗೆ ಲಾರಿಯಲ್ದು ಸೆರಮ್ ಬರುತ್ತೆ, ಮೊದಲು ನನಗೆ ಯೂಸ್ ಮಾಡ್ತಾ ಇರೋದು. ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ. ನೀವು ನಿಮ್ಮ ಹೇರ್ ಟೆಕ್ಸ್ಚರು ಆಬ್ವಿಯಸ್ಲಿ ಈ ಥರ ಸ್ಟ್ರೇಟ್ ಆಗೆಲ್ಲ ನಿಂತ್ಕೊಳ್ಳಲ್ಲ, ಬಟ್ ನಿಮ್ಮ ಹೇರ್ ಸ್ಮೂತ್ ಆಗುತ್ತೆ, ಫ್ರಿಸಿನೆಸ್ ಕಮ್ಮಿ ಆಗೋದಲ್ಲ ನೀವು ನೋಡ್ತೀರಾ. ಕರೆಕ್ಟಾಗಿ ಅದೇ ಫಾರ್ಮ್ನಲ್ಲಿ ನೀವು ಒಂದು 2 ತಿಂಗಳು 3 ತಿಂಗಳು ಮಾಡ್ಕೊಂಡ್ಬಂದರೆ ನೋಡ್ತೀರಾ. ಸೊ ಫಸ್ಟು ಶ್ಯಾಂಪು ಮಾಡಿ 2 ಸತಿ, ಆಮೇಲೆ ಕಂಡೀಷ್ನರ್ ಹಾಕಿ ಒಂದು 10 ನಿಮಿಷ ಬಿಡಿ, ದೆನ್ ಹೇರ್ ವಾಶ್ ಮಾಡಿ, ಅದಾದಮೇಲೆ ಸೆರಮ್ ಅಪ್ಲೈ ಮಾಡಿ, ಆಯಿತಾ. ಸೊ ನೀವೇ ನೋಡ್ತೀರಾ ನಿಮ್ಮ ಹೇರಲ್ಲಿ ಎಷ್ಟು ಚೆನ್ನಾಗಿ ಚೇಂಜಸ್ ಬರ್ತಾ ಇರುತ್ತೆ ಅಂತ. ದಟ್ಸ್ ಇಟ್. ಆ್ಯಂಡ್ ಇದೇ ನನ್ನ ಹೇರ್ ಕೇರ್. ಅದಾದಮೇಲೆ ಬ್ಲೋ ಡ್ರೈ ಮಾಡಿದೆ, ಆಮೇಲೆ ಪುನಃ ಏನದು ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಹಾಕಿದೆ, ಅದ್ರ ಜೊತೆಗೆ ಲಾಸ್ಟಲ್ಲಿ ಮತ್ತೆ ಸೆರಮ್ ಹಾಕಿ ನನ್ನ ಕೂದಲು ನಿಂಗೆ ಇಟ್ಸ್ ರೆಡಿ. ಅಷ್ಟೇ, ಇಷ್ಟೇ. ಸೊ ಇವಾಗ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನ ಆಗಿದೆ, ನನ್ನ ಮಗಳು ಸ್ಕೂಲ್ಗೆ ಹೋಗಿ ಬಂದು ಆಯಿತು. ನಾಳೆ ನನ್ನ ಮಗಳದ್ದು ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್, ಆಯಿತಾ. ಸೊ ತುಂಬ ಎಕ್ಸೈಟೆಡು ಇದ್ದೀನಿ, ಒಂಥರ ಓವರ್ವೆಲ್ಮಿಂಗ್ ಸಿಚುವೇಶನ್. ಏನು ಆ್ಯನ್ಯುವಲ್ ಡೇಲಿ ಏನಿದೆ ಅಂತ ಅನ್ಬೋದು, ಬಟ್ ಇಟ್ ಈಸ್ ವೆರಿ ಬಿಗ್ ಥಿಂಗ್ ಫಾರ್ ಮಿ, ಬಿಕಾಸ್ ನನ್ನ ಮಗಳಿಗೆ ಆ್ಯನ್ಯುವಲ್ ಡೇಗೆ ಅಟೆಂಡ್ ಮಾಡೋಕ್ಕಷ್ಟು ಅವಳು ಬೆಳೆದಿದ್ದಾಳೆ. ಆ್ಯಂಡ್ ನನಗೂ ಫಸ್ಟ್ ಟೈಮ್ ಆ್ಯಸ್ ಅ ಪೇರೆಂಟ್ ನಾನು ಒಂದು ಸ್ಕೂಲ್ಗೆ ಹೋಗಿ ನನ್ನ ಮಗಳನ್ನ ಸ್ಟೇಜ್ ಮೇಲೆ ನೋಡ್ತಾ ಇರೋದು. ಅದು ಯಾವುದೋ ಮಿಕ್ಕಿ ಮೌಸ್ ಲಾಲಾ ಅಂತ ಯಾವುದೋ ಒಂದು ಮಾಡ್ತಾಳೆ, ಅದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಕಟ್ ಕಳಿಸಿದ್ದಾರೆ. ಮಿಕ್ಕಿ ಮೌಸ್ ಮೇಕಪ್ ಬೇರೆ ಮಾಡಬೇಕಂತೆ ಮಗುಗೆ, ನಾಳೆ ಮಾಡ್ತೀನಿ. ಸೊ ಯಾವ ಥರ ಮೇಕಪ್ ಎಲ್ಲ ಮಾಡ್ತೀನಿ ಹೇಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಏನಾದ್ರು ತಿನ್ನಬೇಕು ಅಂತ ತುಂಬ ಹೊಟ್ಟೆ ಹಸಿತಾ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಲೋಟ್ಸ್ ಆಫ್ ಪ್ರೀತಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ. ಬಾಯ್.